ಕೋರ್ಟ್ ತೀರ್ಪಿಗೆ ಸ್ವಾಗತಿಸ್ತೇವೆ. ಮೊದಲಿಗಾಗಿ ಕರ್ನಾಟಕ ರಾಜ್ಯದ ಅಕ್ಷರಸ್ಥ ಜನರಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಏನು ಕೋರ್ಟಿನ ತೀರ್ಪು ಹೊರಗಡೆ ಬಂದಿದೆ ಅದು ಸ್ವಾಗತಾರ್ಹ. ಏನಕ್ಕಂದರೆ ನಮಗೆ ಕಾನೂನು ಸುವ್ಯವಸ್ಥೆ ಮೇಲೆ ನಮಗೆ ಫಸ್ಟೇ ನಂಬಿಕೆ ಇತ್ತು. ಏನಕ್ಕಂದರೆ ಅವರು ಮಾಡ್ತಾ ಇದ್ದಿದ್ದು ಅಸಂವಿಧಾನಿಕ ಕಾರ್ಯಗಳು, ಮಾತುಗಳು ಏನೇನು ಅವರು ಹೇಳಿದ್ರು ಅದು ಅಸಂವಿಧಾನಿಕ ಅಂತ ಎಲ್ರಿಗೂ ತಿಳಿದಿತ್ತು. ಹಾಗಾಗಿ ಅವರೇ ಹೋಗಿದ್ರು, ಕಾನೂನು ಮೆಟ್ಲೇರಿದ್ರು, ಅಲ್ಲಿಂದಾನೇ ಚೀಮಾರಿ ಹಾಕಿದ್ದಾರೆ. ಅವ್ರು ಏನು ಅರ್ಜಿ ಇದೆ ಅದು ತಿರಸ್ಕೃತ ಮಾಡಿ ಅವ್ರಿಗೆ ತಕ್ಕ ಪಾಠ ಸಂವಿಧಾನನೇ ಕಲಿಸಿದ್ದೆ. ಅದು ನಾನು ಫಸ್ಟೇ ಹೇಳಿದ್ದೆ, ಸಂವಿಧಾನದ ಮೇಲೆ ಅವ್ರ ನಂಬಿಕೆನೇ ಇಲ್ಲ. ಏನಕ್ಕಂದರೆ ಸಂಸತ್ನಲ್ಲೇ ನಿಂತ್ಕೊಂಡು ನಮ್ಮ ರಾಷ್ಟ್ರದ ಗೃಹ ಮಂತ್ರಿಯವರಾದ ಅಮಿತ್ ಶಾ ಅವರೇ ಏನು ಹೇಳಿದರು, ಇವತ್ತೊಂದು ಟ್ರೆಂಡಿಂಗ್ ಆಗಿಬಿಟ್ಟಿದೆ ಅಂಬೇಡ್ಕರ್ 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 ಅಂತ. ಆ ಥರ ಅವರು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಮತ್ತು ಸಂವಿಧಾನದ ಬಗ್ಗೆ ಅಷ್ಟೊಂದು ಅವ್ರಿಗೆ ನಂಬಿಕೆ ಇಲ್ಲ. ಅವರು ಸಂವಿಧಾನವನ್ನು ಹೇಗಾದರೂ ಮಾಡಿ ಬದಲಿಸೋವ ಅಂತ ಅವ್ರದ್ದು ಪಿತೂರಿ ಇದ್ದಿತ್ತು. ಅದು ಸಂವಿಧಾನ ಯಾವಾಗ ತನಕ ಚಂದ್ರ ಇರುತ್ತೆ, ಯಾವಾಗ ತನಕ ಸೂರ್ಯ ಇರುತ್ತೆ, ಆವಾಗ ತನಕನೂ ಸಂವಿಧಾನ ಬದಲಿಸೋಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಏನಕ್ಕಂದರೆ ದೂರದೃಷ್ಟಿಕೋನದಿಂದ ಅಂಬೇಡ್ಕರ್ ಸಾಹೇಬರು ಯಾವ ಥರ ಸಂವಿಧಾನವನ್ನು ಬರೆದವ್ರೆ ಅದ್ರ ಚೌಕಟ್ಟು ಒಳಗಡೆನೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಹಮ್ಮಿಕೊಳ್ಳೋದು, ಎಲ್ಲ ಕಾನೂನು ಬರೆದಿರೋದು ಅದೇ ಥರ. ಏನಕ್ಕಂದರೆ ಈಗ ತಾನೇ ಎಲ್ರಿಗೂ ಗೊತ್ತಿದೆ, ಯಾವುದೇ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರು ಸೋಲೆ ಆಗೋದು. ಏನಕ್ಕಂದರೆ ಸಂವಿಧಾನ ವಿರೋಧ ಕೆಲಸಗಳೇ ಮಾಡೋದವರು. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಅವ್ರಿಗೆ ಗೆಲುವು ಸಾಧಿಸ್ತಾರೆ ಅಂತ ನನಗಂತೂ ಅನಿಸಲ್ಲ. ಸಂವಿಧಾನದ್ದೇ ಗೆಲುವು, ಇದು ನಮ್ಮ ಗೆಲುವಲ್ಲ, ಯಾವುದೇ ಒಂದು ಕಮ್ಯುನಿಟಿ ಗೆಲುವಲ್ಲ, ಇದು ಸತ್ಯದ ಗೆಲುವು.